ಅವ್ರಿಗೆ. ಉದ್ಯೋಗ ಇಲ್ಲ ಅಂದ್ರೆ ನಿರುದ್ಯೋಗಿಗಳು ಈ ಕೆಲಸ ಮಾಡ್ತಾರೆ. ಈಗಾಗಲೇ ನಮ್ಮ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀವಿ ನಿಮಗೆ, 19% ಅಷ್ಟೇ ಮಾತ್ರ ನಮ್ಮಲ್ಲಿ ಗಂಡಸರು ದುಡಿತಾ ಇದ್ದಾರೆ, ಗಂಡು ಮಕ್ಕಳು ದುಡಿತಾ ಇದ್ದಾರೆ, ಉಳಿದವ್ರು ಇಲ್ಲ. ಅಂದ್ರೆ 80% ಜನ ಉದ್ಯೋಗ ಇಲ್ಲ ಅವ್ರಿಗೆ. ಮತ್ತು ಆ ಜನ ಏನು ಮಾಡ್ಬೇಕು ರೀ, ಹೊಟ್ಟಿಗೆ ಇಂಥ ಹಾದಿ ಹಿಡಿತಾರೆ. ಕೊಕೇನ್ ದಾಟಿಸುವಂಥದ್ದು, ಮತ್ತೇನು ದಾಟಿಸುವಂಥದ್ದು. ಮತ್ತು ಈಗ ಇದೊಂದು ಯಾವುದೋ ಅದು CCB ಅವರು ಹೇಳೋದು MDMA ಅನ್ನುವಂಥ ನಿಷೇಧ ಪದಾರ್ಥಗಳು, ಗುಳಿಗೆಗಳು, ಇಂಥ ಅನೇಕ ಮಾದಕ ವಸ್ತುಗಳನ್ನ ಆಮೇಲೆ ಕಳಿಸುವಂಥ ಒಂದು ಏನು ಪರಂಪರೆ ಬೆಳೀತಾ ಇದೆ. ಇನ್ನೊಂದು ನೋಡ್ರಿ, 1-2 ಕೆ ಜಿ ಏನಪ್ಪ ಮೆಂಥಾಮ್ ಪೈಟಮೈನ್ ಗುಳಿಗೆಗಳು ಅಂತ, ಗುಳಿಗೆ ಗೊತ್ತು ಸಾಕು, ನಿದ್ದೆ ಬರುವಂಥದ್ದು, ಮತ್ತೆ ಬರುವಂಥದ್ದು, ಆರಾಮಿರುವಂಥದ್ದು, ಎಲ್ಲ ಸಮಸ್ಯೆಗಳು ಮರೆಸೋದಕ್ಕಾಗಿ ಬರ್ತಕ್ಕಿದ್ದಾವೆ. ನಮ್ಮ ದೇಶ ಸ್ಥಿತಿ ಹಂಗಾಗ್ಯದಪ್ಪ ಅಂತಂದ್ರೆ ಸಮಸ್ಯೆಗಳನ್ನು ಮರೆಯೋದಕ್ಕಾಗಿ ಗುಳಿಗೆ ತೊಗೊಳೋದು, ಇವನು ಡ್ರಗ್ಸ್ ತೊಗೊಳೋದು, ಇಲ್ಲಪ್ಪ ಅಂದ್ರೆ ಖುಷಿ ಪಟ್ಟಾಗೂ ಡ್ರಗ್ಸ್ ತೊಗೊಳೋದು, ಸುಖದಾಗೂ ಡ್ರಗ್ಸ್ ತೊಗೊಳೋದು. ಹಿಂಗಾಗಿ ಡ್ರಗ್ಸ್ ಅಡಿಕ್ಟ್ ಆಗಿದೆ. ದೇಶದ ಭಾಳಷ್ಟು ಯುವಕರು ಏನಾಗ್ತಾ ಇದ್ದಾರಪ್ಪ ಅಂದ್ರೆ ಈ ಒಂದು ದಾಳಿಗೆ ಬಲಿ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ನಾಯಕರಿಗೆ ಯೋಚನೆ ಮಾಡ್ಬೇಕಾಗಿದೆ, ನಾವೇನು ಮಾಡಬೇಕಪ್ಪ ಇದನ್ನು ಅಂತೇಳಿ, ಹಂಗೆ ನಿರ್ಮೂಲನೆ ಮಾಡ್ಬೇಕಂತೇಳಿ. ಈಗಂತೂ ಒಂದು 4 ದಿವಸ ಚರ್ಚೆ ಆಗೇ ಆಗ್ತದೆ ರೀ. ನಮ್ಮ ಮಾಧ್ಯಮ ಈ ಸಮಯ ಅಲ್ಲಿ ಸಿಕ್ಕರು, ಇಲ್ಲಿ ಸಿಕ್ಕರು, 10 ಮಂದಿ ಸಿಕ್ಕರು, 5 ಮಂದಿ ಸಿಕ್ಕರು ಹೇಳ್ತಾರೆ. ಇನ್ನೂ 100 ಮಂದಿ ಎಲ್ಲ 1000 ಮಂದಿ ಇದ್ದಾರೆ. ಅದ್ರ ಬಗ್ಗೆ ಹೇಳೋದ ಮಾಡಿರ್ತೀನಿ, ಹಿಂಗೆ ಅದಪ್ಪ ಇವ್ರು ಹಿಡ್ಕೋಬೇಕು ಮಾಡ್ಬೇಕು, ಯಾವುದೋ ರಿಪೋರ್ಟ್ ಆಗಿದ್ದಾವೆ ಇಲ್ಲೇ. ನಮ್ಮ ಮಾಧ್ಯಮ ಮಾಡ್ತಾ ಇಲ್ಲ. ಅದರಲ್ಲೂ ಈ ಗೋಧಿ ಮೀಡಿಯಾ ಅಂಥದ್ರ ಬಗ್ಗೆ ಭಾಳ ಹೇಳಿಕೆ ಹೋಗೋದಿಲ್ಲ. ಎದ್ದ ತಕ್ಷಣ ಹಿಂದೂ ಮುಸ್ಲಿಮ್ ಮತ್ತೆ ಅದು ಶುರು ಆಗಿಬಿಡ್ತದೆ. ಧರ್ಮದ ನೆಲೆಗಟ್ಟಿನಲ್ಲೋ ಮತ್ತು ನೆಲೆಗಟ್ಟಿನಲ್ಲೋ ಸುಳ್ಳು. ಆದರೆ ಇವುಗಳು ವಾಸ್ತವವಾಗಿ ಡ್ರಗ್ ಎಡ್ತಿದ್ದಾಗೆ ವಿದೇಶಿ ಪ್ರಜೆಗಳು ಪಾಪ ಅಲ್ಲೇ ಹೋಗಿ ಬಡ್ತಂದಾಗಿದ್ದಾವೆ. ಎಲ್ಲ ನೈಜೀರಿಯಾದವರು, ಅಲ್ಲೇವರು, ಇಲ್ಲವರು ಅದಾರೆ, ಹೆಣ್ಮಕ್ಳು ಬಂದವರು ಇದ್ದಾರೆ, ಸೌತ್ ಆಫ್ರಿಕಾದ ಅದವರು ಇದ್ದಾರೆ, ಇಬ್ಬರು. ಅವ್ರ ಜೊತೆ ಇನ್ನೂ ಇಲ್ಲಿ ಬೇರೆ ಕಡೆ ನಮ್ಮ ಆಫ್ರಿಕಾದ ಜನ ಸಿಗ್ತಾ ಇದ್ದಾರೆ. ಇತ್ತೀಚೆಗೆ ನಿಮ್ಗೆ ಗೊತ್ತದ ಬಂಗಾರವನ್ನು ಸಾಗಿಸ್ಕೊಂಡು ನಮ್ಮ ರಣ್ಯ ರಾವ್ ಸಿಕ್ಕೊಂಡ್ರು. ಇವೆಲ್ಲ ಥರ್ಡ್ ವರ್ಲ್ಡ್ ಕಂಟ್ರಿಯಲ್ಲಿ ಹೆಚ್ಚಾಗಿ ನಡೀತಾ ಇದ್ದಾವೆ. ಯಾಕಪ್ಪ ಅನ್ನುವಂಥದ್ದು. ಯಾಕೆಂತಂದ್ರೆ ಇಲ್ಲೇ ನಮ್ಮ ಮಧ್ಯದಾಗೆ ಶಿಕ್ಷಣ ಎಲ್ಲ ಕೊಡಿಸೋಕ್ಕಾಗವಂತ ಆಗ್ತಾಯಿಲ್ಲ. ಶಿಕ್ಷಣ ಇವತ್ತೆಲ್ಲ ಖಾಸಗಿಯವ್ರ ಕೈಯಲ್ಲಿ ಇರೋದ್ರಿಂದ ಖಾಸಗಿಯವ್ರು ದುಡ್ಡಿಂದ ಕಲಿಸೋದಿಲ್ಲ.